ಆದರೆ ಭಾರತೀಯ ಜನತಾ ಪಕ್ಷದವರು ಜೆಡಿಎಸ್ನವರು 1 ವರ್ಷ 2 ತಿಂಗಳಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ. ಆಮೇಲೆ ಬಿಜೆಪಿಯವರು 3 ವರ್ಷ 10 ತಿಂಗಳಿದ್ರು. ಒಮ್ಮೆ ಮಾತ್ರ ಸ್ವಲ್ಪ ಚರ್ಚೆ ನಡೆದಿದೆ 2022ರಲ್ಲಿ. ಅಲ್ಲಿವರೆಗೆ ಚರ್ಚೆನೇ ನಡೀಲಿಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆನೇ ನಡೀಲಿಲ್ಲ. ಆಮೇಲೆ ಸುಮಾರು ಒಂದು 7-8 ಜನ MLAಗಳು ಭಾಗವಹಿಸಿ ಚರ್ಚೆ ಮಾಡಿದ್ರು. ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಯತ್ನಾಳ್ ಅವರೇ, ಮಾಧುಸ್ವಾಮಿಯವರು ಬರೀ 54 ಪದಗಳು ಅಷ್ಟೇ ಇರಬೇಕು ಅಂತ ಉತ್ತರ ಕೊಟ್ಬಿಟ್ಟಿದ್ದಾರೆ. ಬಹಳ ಬುದ್ಧಿವಂತಿಕೆಯಿಂದ 54 ಪದಗಳಲ್ಲೇ ಉತ್ತರ ಕೊಟ್ಬಿಟ್ಟವ್ರು. ನೋಡಿ ಹಿಂಗೆ ಲೆಸ್ ದ್ಯಾನ್ ನಾಟ್ ಇವನ್ 3 minutes, 2 minutes, ಲೆಸ್ ದ್ಯಾನ್ 2 minutes. ನಾನು ಬೇಕಾದ್ರೆ ಓದ್ತೀನಿ ಅವರ ಸ್ಪೀಚನ್ನ. ಓದ್ಲಾ ಸರ್? ಬೇಡವಾ ಸರ್ ಸರ್, ತಾವು ಹೇಳಿದಿರಿ ರಾಜಕೀಯ ನಾವು ಯಾರು ಮಾತಾಡಿಲ್ಲ 42 ಜನ. ದಯಮಾಡಿ ಉತ್ತರ ಕರ್ನಾಟಕದ ಬಗ್ಗೆ ಮಾಡ್ರಿ. ನಿಮ್ಮಿಂದ ನಮಗೆ ಬಹಳ ಅಪೇಕ್ಷೆ ಐತಿ. ಅವ್ರೇನ್ ಹಿಂದಿನವ್ರು ಮಾಡ್ಯಾರ ಬಿಡ್ರಿ, ನೀವು ಮಾಡ್ರಿ. ರಾಜಕೀಯ ಮಾತಾಡೋದು ಬೇಡ, ಕಾಂಟ್ರವರ್ಸಿ ಮಾಡಿ ನಮ್ಮ ಟೈಮು ನಿಮ್ಮ ಟೈಮು ವೇಸ್ಟ್ ಮಾಡೋದು ಬೇಡ. ಉತ್ತರ ಕರ್ನಾಟಕ ಏನ್ ಮಾಡ್ತೀರಿ ಅದ್ರ ಬಗ್ಗೆ ದಯಮಾಡಿ ಹೇಳ್ರಿ. ರಾಜಕೀಯ ಅಲ್ಲ ಮಿಸ್ಟರ್ ಬೆಲ್ಲ, ನೀವು ಏನ್ ನಡೆದಿತ್ತು ಅದು ಹೇಳ್ಬೇಕ ಬೇಡ? ನಡೆದದ್ದು ಹೇಳ್ಬಾರ್ದ? ನೀವು ಕೇವಲ 3 ನಿಮಿಷ ಇದ್ದ ವಿಚಾರ ಹೇಳ್ತಾರೆ. ಪಾಲಿಟಿಕ್ಸ್ ಏನ್ರಿ? ಇಲ್ಲ ಸರ್, 1 ನಿಮಿಷ. ನಾ ಹೇಳೋದೇನಂದ್ರೆ, ಯಾವಾಗಲೂ ಇಲ್ಲಿ ಉತ್ತರ ಕರ್ನಾಟಕ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ 11 ಸಲ ಏನೋ ನಡೆದಿದೆ ಚರ್ಚೆ. ಅಧ್ಯಕ್ಷರೇ, ಯಾವಾಗಲೂ ಕೊನೆ ಶುಕ್ರವಾರ ಇವತ್ತೇನೈತಿ ಇವತ್ತು ಕೊಡ್ತಿದ್ರು. ಯಾವ ಶಾಸಕರು ಇರ್ತಿದ್ದಿಲ್ಲ, ಯಾರೂ ಇರ್ತಿದ್ದಿಲ್ಲ. ಆದರೆ ಮಾನ್ಯ ಅಧ್ಯಕ್ಷರು ನಮ್ಮ ಎಲ್ಲರ ಒತ್ತಡ ಮೇರೆಗೆ, ನಮ್ಮ ಎಲ್ಲರ ವಿನಂತಿ ಮೇರೆಗೆ ತಾವು ಮೊದಲೇ ದಿವಸದ ಅಜೆಂಡಾದಲ್ಲಿ ಹಾಕಿದ್ರಿ. ಅದಕ್ಕೆ ತಮಗೆ ಮೊದಲು ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. 2ನೇದು ಅಧ್ಯಕ್ಷರೇ, ಈ ಒಂದು 3 ದಿವಸದಿಂದ ಏನು ಚರ್ಚೆಗೆ ಅವಕಾಶ ಆಯಿತು, ಅದರಿಂದ ಹೆಚ್ಚು ಜನ ಭಾಗವಹಿಸಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಹಿಂದೆಲ್ಲ ಹಾಗೆ ಆಗಿದೆ. ಅದಕ್ಕೇ ನಾವು ಜಗಳ ತೆಗೆದಿದ್ದು. ತಮಗೆ ಯಾಕೆ ತಮ್ಮ ಪೀಠಕ್ಕೆ ಯಾಕೆ ನಾವು ವಿನಂತಿ ಮಾಡ್ಕೊಂಡ್ವಿ ಅಂದರೆ, ಮೊದಲೇ ಅಧಿವೇಶನ ಮೊದಲೇ ದಿವಸನೇ ಉತ್ತರ ಕರ್ನಾಟಕ ಚರ್ಚೆ ಆದರೆ ಸರಿಯಾಗಿ ಸರ್ಕಾರನೂ ಉತ್ತರ ಕೊಡ್ಲಿಕ್ಕೆ ಆಗ್ತದತ್ತೆ. ಇದ್ರಾಗ ನಾವು ಯಾವುದೇ ರೀತಿಯಲ್ಲಿ ರಾಜಕೀಯ ಮಾಡ್ಲಿಕ್ಕೆ ತಯಾರಿಲ್ಲ. ನಮ್ಮ ಸರ್ಕಾರ ಇದ್ದಾಗ ತಪ್ಪು ಮಾಡಿದ್ದು ನಾನು ಮಾತಾಡಿದ್ದೆ. ನಾ ಏನು ಮುಲಾಜೆ ಇಟ್ಟಲ್ಲ ಯಾವುದು. ಆ ರೀತಿಯೇ ನಮ್ಮದು ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಇನ್ನೂ ಹೆಚ್ಚು, ಯಾಕಂದರೆ ಸಿದ್ದರಾಮಯ್ಯನವ್ರಿಗೆ ಉತ್ತರ ಕರ್ನಾಟಕದ ದೊಡ್ಡ ಉಪಕಾರ ಇದೆ. ಅವರ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ಬದಾಮಿ, ಅದು ಉತ್ತರ ಕರ್ನಾಟಕ. ಅದಕ್ಕೆ ಹೆಚ್ಚು ಅವರು ಈ ಭಾಗಕ್ಕೂ ಲಕ್ಷ್ಯ ಕೊಡ್ಬೇಕಂತ ವಿನಂತಿ ಮಾಡ್ಕೊತಾರೆ. ಓಕೆ ಮಾನ್ಯ ಅಧ್ಯಕ್ಷರೇ, ಯತ್ನಾಳು ಅವರು ಸೀನಿಯರ್ ಲೀಡರ್. ಅವ್ರು ಏನು ಸಲಹೆ ಕೊಟ್ಟಿದ್ದಾರೆ ಅದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ನಮ್ಮ ಸರ್ಕಾರ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತೀವಿ. ಆಗ್ಬೋದಾ? ಆಯ್ತು. ಏನು ಪದೇ ಪದೇ ಎದುರು ಏನಾಗ್ತದೆ, ನಿಮ್ಮ ತೂಕ ಕಮ್ಮಿ ಆಗ್ಬಿಡ್ತದೆ. ಪದೇ ಪದೇ ಹೇಳಕ್ ಹೋಗ್ಬೇಡಿ. ಮಾಧುಸ್ವಾಮಿ ಅವ್ರ ಉತ್ತರ ಸ್ವಲ್ಪ ಓದ್ಬಿಡ್ತೀನಿ ನಾನು. ಮಾನ್ಯ ಅಧ್ಯಕ್ಷರೇ, ಬೆಳಗಾವಿಯಲ್ಲಿ ಶಾಸನಸಭೆ ನಡೆದು ಈ ಭಾಗದಿಂದ ಆಯ್ಕೆಯಾದ ಪ್ರತಿನಿಧಿಗಳು ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಯಲ್ಲಿ, ವಿಶೇಷವಾಗಿ ನೀರಾವರಿ, ಇಲ್ಲಿ ಪ್ರವಾಹದಿಂದ ಆಗಿರುವ ಹಾನಿ ಮತ್ತು ರೈತರ ಬೆಳೆಗಳಿಗೆ ಆಗಿರುವ ನಷ್ಟ ಇವೆಲ್ಲವನ್ನೂ ಕುರಿತು ಮಾತನಾಡಿದ್ದಾರೆ. ಇದೆಲ್ಲವನ್ನು ನಾವು ಟಿಪ್ಪಣಿ ಮಾಡಿಕೊಂಡಿದ್ದೇವೆ. ಕಾಲ ಬಹಳ ಕಡಿಮೆ ಇರುವುದರಿಂದ ಸರ್ಕಾರ ಈ ಬಗ್ಗೆ ಪರಿಶೀಲನೆ ಮಾಡಿ ತಾವೇನು ಸಲಹೆ ಮಾಡಿದ್ದೀರಿ
ಅದನ್ನು ಕೂಲಂಕಷವಾಗಿ ನೋಡಿ ಮುಂದಿನ ಕ್ರಮ ಜರುಗಿಸುತ್ತೇವೆ ಎಂದು ಸರ್ಕಾರದ ಪರವಾಗಿ ಹೇಳಲಿಕ್ಕೆ ಬಯಸುತ್ತೇನೆ. ಆರ್ ಯು ಹ್ಯಾಪಿ ವಿತ್ ದಿಸ್? ಇದು ಇಷ್ಟೇ ಉತ್ತರ. ನೀವು 2014ರಿಂದ 18 ಇದ್ರಲ್ಲ, ಅದು ಎಲ್ಲ ಓದ್ಬಿಡಿ. ಅದು 5 ವರ್ಷ ಏನೇನು ಹೇಳಿದ್ರು ಅದನ್ನು ಓದ್ಬಿಡಿ. ಕೇಳಿ ಸ್ವಲ್ಪ ಅಶೋಕ್, ಒಂದ್ ನಿಮಿಷ. ಅಲ್ಲ ನೀವು ಮಾತಾಡ್ಬೇಕಾ? ಇಲ್ಲ ಅದಕ್ಕೆ ಒಂದೇ ನಿಮಿಷ ಕೂತ್ಕೊಳ್ಳಿ. ಒಂದೇ ನಿಮಿಷ ಆಯ್ತು. ತಾವು ಪ್ರಾರಂಭ ಮಾಡಿದಾಗ ಬಹಳ ನೀಟಾಗಿ ರಾಜಕಾರಣ ಮಾಡಲ್ಲ, ಎಲ್ಲ ಅಭಿವೃದ್ಧಿ, ನಮ್ದು ಒಂದೇ ಅಭಿವೃದ್ಧಿ ಮಂತ್ರ ಅಂತ ಎಲ್ಲ ಹೇಳಿದ್ರಿ. ಆಮೇಲೆ ಶುರು ಮಾಡಿದ್ರಿ, ನಿಮ್ಮವ್ರು 17 ಜನ ಮಾತಾಡಿದ್ದಾರೆ, ನಮ್ಮವ್ರು 34 ಜನ. ಅದೇ ಕರೆಕ್ಟ್. ರಾಜಕಾರಣ ಅಂದ್ರೆ ಇರೋ ಫ್ಯಾಕ್ಟೇ ಹೇಳೋದು, ಎಲ್ಲರೂ ಕೂಡ ಇರೋ ಫ್ಯಾಕ್ಟೇ ಹೇಳೋದು. ನಮ್ಮಲ್ಲಿ ಗೆದ್ದಿರೋರು ಕಡಿಮೆ. ನಾವು ಸರಿ ಆ ಕಡೆ ಇದ್ದಾಗ ನಮ್ಮಲ್ಲಿ ಜಾಸ್ತಿ ಜನ ಗೆದ್ದಿದ್ರು, ಈ ಸರಿ ಗೆದ್ದಿರೋರು ಕಡಿಮೆ. ಅದರಲ್ಲಿ ಎಷ್ಟು ಜನ ಇದ್ದಾರೋ ಮಾತಾಡಿ, ಅಲ್ಲಿಂದ ಶುರು ಮಾಡಿದ್ರಿ. ನೀವು 50 ವರ್ಷ ರಾಜ್ಯನ ಆಳಿದ್ದೀರಾ, ನಾವು 9 ವರ್ಷ ಹೇಳಿದಿರ್ರಿ. 50 ವರ್ಷ ನೀವು ಆಡ್ಬಿಟ್ಟು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಅದ್ರ ನಿಮ್ಮ ಕೊರತೆನೇ ಇರೋದು. ಯುವರ್ ಫೇಲ್ಯೂರ್. ಅದನ್ನ ಒಪ್ಕೊಳ್ಳಿ ನೀವು. ಭಾಷಣ ಉತ್ತರ ನೋಡಿಯಪ್ಪ, ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಕೈ ಮುಗಿದು ಕೇಳ್ತೇನೆ, ನಾನು ಮಾತನಾಡುವಾಗ ಮಧ್ಯೆ ಪ್ರವೇಶ ಮಾಡಬೇಡಿ. ನೀವೇನಾರ ಹೇಳದಿದ್ರೆ ಆಮೇಲೆ ಹೇಳಿ. ವಿಲ್ ರಿಪ್ಲೈ. will not run away from this house. Whatever you want to say, you please say after my speech. ಆಯ್ತು. ಮಾನ್ಯ ಅಧ್ಯಕ್ಷರೇ, ಅಶೋಕ್ ಅವರು ಹೇಳಿದ್ರಲ್ಲ, ನಾನು ಬಜೆಟ್ ಭಾಷಣ ಯಾಕೆ ಓದ್ದೆ ಅಂತಂದ್ರೆ, ಬಹಳ ಚರ್ಚೆ ಮಾಡಿದ್ಮೇಲೆ ಒಂದು ಸರ್ಕಾರವಾಗಿ ಉತ್ತರ ಕೊಡಬೇಕಾಗಿತ್ತಲ್ಲ. ಅವ್ರು ಏನೇನು ಉತ್ತರ ಕರ್ನಾಟಕದ ಬಗ್ಗೆ ಉತ್ತರ ಕೊಡಬೇಕಾಗಿತ್ತಲ್ಲ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ 2 ಸಾರಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಜಗದೀಶ್ ಶೆಟ್ಟರ್ ಅವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ, ಅಲ್ಲಿ ಈಶ್ವರಪ್ಪ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ರು ಕೌನ್ಸಿಲ್ನಲ್ಲಿ. 2014ರಲ್ಲಿ ಒಂದ್ಸಾರಿ, 2017ರಲ್ಲಿ ಒಂದ್ಸಾರಿ ಚರ್ಚೆ ಆಗಿದೆ. ನೀವು ರೆಕಾರ್ಡ್ ತೆಗಿಸಿ ನೋಡಿ. ನಾನು 2 ಗಂಟೆಗೂ ಹೆಚ್ಚು ಕಾಲ ಉತ್ತರ ಕೊಟ್ಟಿದ್ದೀನಿ. 2 ಗಂಟೆಗೂ 2 ಸಾರಿ, 2014ರಲ್ಲಿ, 2017ರಲ್ಲಿ ದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ. ಮಾಧುಸ್ವಾಮಿ ಅವರಿಗೆ ಯಾಕೆ ಕೊಡ್ಲಿಲ್ಲ? ಆಮೇಲೆ ಅದು ಒಂದೇ ಸಾರಿ ಇಡೀ 3 ವರ್ಷ 10 ತಿಂಗಳಲ್ಲಿ ಒಂದೇ ಸಾರಿ ಚರ್ಚೆ ಆಗಿರೋದು 2022ರಲ್ಲಿ. ಒಂದೇ ನಿಮಿಷ. ಮಿಸ್ಟರ್ ಅರವಿಂದ್, ಮತ್ತೆ ಮಾತಾಡಿ ಕ್ಲಾರಿಫಿಕೇಶನ್ ಕೇಳ್ಬೋದು. ಮತ್ತೆ ಎಷ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ರೆ ಹೇಗೆ ಆಗ್ತದೆ? ನೀವು ಅರ್ಥ ಮಾಡಿಕೊಳ್ಳಿ. ಸೀನಿಯರ್ಸ್ ಮೆಂಬರ್ಸ್ ನಿಮ್ಮಲ್ಲಿ ಗೊತ್ತಿರ್ತದಲ್ಲ, ನೀವು ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಈಲ್ಡ್ ಆಗುದಿಲ್ಲ ಅಂತ ಹೇಳಿದ್ದಾರೆ. ಕೂತ್ಕೊಳ್ಳಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.